ನಮಸ್ಕಾರ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಸಂಸತ್ನಲ್ಲಿ ಹೊಗೆ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಅರೆಸ್ಟ್. ದೆಹಲಿ ಪೊಲೀಸರಿಗೆ ಶರಣಾದ ಲಲಿತ್ ಝಾ. 4 ಆರೋಪಿಗಳು 7 ದಿನಗಳ ಕಾಲ ದೆಹಲಿ ಪೊಲೀಸರ ಕಸ್ಟಡಿಗೆ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕ್ರಮಕ್ಕೆ ಪ್ರತಿಪಕ್ಷಗಳು ಬಿಗಿಪಟ್ಟು. ಸಿಂಹ ಒಳ್ಳೆ ಉದ್ದೇಶದಿಂದ ಪಾಸ್ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಪರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬ್ಯಾಟಿಂಗ್. ಸಂಸತ್ ಭದ್ರತಾ ಲೋಪದ ಹಿಂದೆ ಕಾಂಗ್ರೆಸ್ ಕುತಂತ್ರ ಶಂಕೆ. ಪ್ರತಾಪ್ ಸಿಂಹರನ್ನ ಟಾರ್ಗೆಟ್ ಮಾಡಲು ಬುದ್ಧಿಜೀವಿಗಳಿಂದ ಕಾಂಗ್ರೆಸ್ ಹೀಗೆ ಮಾಡಿಸಿರಬಹುದು. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಗಂಭೀರ ಆರೋಪ. ಹೈಕಮಾಂಡ್ ಬುಲಾವ್ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ದೆಹಲಿ ಪ್ರವಾಸ. ಲೋಕಸಭೆ ಚುನಾವಣೆ ಕುರಿತು ತಂತ್ರಗಾರಿಕೆ ನಡೆಸೋದಕ್ಕೆ ಡಿಸೆಂಬರ್ 18ರಿಂದ 3 ದಿನ ದೆಹಲಿಯಲ್ಲಿ ವಾಸ್ತವ್ಯ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕೇಂದ್ರ ಸಚಿವರನ್ನು ಭೇಟಿ. ಐಪಿಎಸ್ ಅಧಿಕಾರಿ ಡಿ ರೂಪಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ. ರೋಹಿಣಿ ಸಿಂಧೂರಿ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡಿದ್ದ ಪೋಸ್ಟ್ ಡಿಲೀಟ್ ಮಾಡಲು ಸೂಚನೆ. ಎಲ್ಲ ಟೀಕೆ ಟಿಪ್ಪಣಿಗಳು ಹಿಂಪಡೆಯುವ ಬಗ್ಗೆ ಪೋಸ್ಟ್ ಹಾಕಲು ಆದೇಶ. ಬೆಂಗಳೂರಿನ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣದ ಸಂಬಂಧ 5 ಮೇಲೆ ಎಫ್ಐಆರ್. ಆಸ್ಪತ್ರೆಯಲ್ಲಿ ಅನುಮತಿ ಪಡೆಯದೆ ಸ್ಕ್ಯಾನಿಂಗ್ ಯಂತ್ರ ಬಳಕೆ. ಅಧಿಕಾರಿಗಳ ದಾಳಿ ಬೆನ್ನಲ್ಲೇ ನಾಪತ್ತೆಯಾದ ವೈದ್ಯ ಶ್ರೀನಿವಾಸ್ಗಾಗಿ ತಲಾಶ್. ಅವರಿಬ್ಬರ ಪಾಪದ ಕೊಡ ತುಂಬಿದೆ ಅಂತ ಯತ್ನಾಳ್ ಹಾಗೂ ಸೋಮಣ್ಣ ವಿರುದ್ಧ ವಾಗ್ದಾಳಿ. ಏಕವಚನದಲ್ಲೇ ಹರಿಹಾಯ್ದ ಎಂಪಿ ರೇಣುಕಾಚಾರ್ಯ. ಯತ್ನಾಳ್ ಸೋಮಣ್ಣ ಬ್ಲಾಕ್ ಮೇಲ್ ರಾಜಕಾರಣ ಬಿಡಬೇಕು ಅಂತ ಗುಡುಗು. ವಿಶೇಷವಾಗಿ ವಿಭಿನ್ನವಾಗಿ ಮದುವೆಯಾದ ಬಾಗಲಕೋಟೆ ಮೂಲದ ಭಾರತೀಯ ಯೋಧ. ಮದುವೆಯಲ್ಲಿ ಹುತಾತ್ಮ ಯೋಧರ ಪತ್ನಿ ಹಾಗೂ ಗಾಯಾಳು ಯೋಧರಿಗೆ ಸನ್ಮಾನ. ಸೈನಿಕ ಸಂತೋಷ್ ಬಾವಿಕಟ್ಟಿ ಕೃತ್ಯಕ್ಕೆ ಭಾರಿ ಪ್ರಶಂಸೆ. ರಾಜ್ಯದ 4 ವಿಮಾನ ನಿಲ್ದಾಣಗಳಿಗೆ ಗಣ್ಯ ವ್ಯಕ್ತಿಗಳ ಹೆಸರಿಡಲು ನಿರ್ಧಾರ. ವಿಧಾನ ಪರಿಷತ್ನಲ್ಲಿ ಕಾನೂನು ಹಾಗೂ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಮಂಡನೆ. ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಶಿಫಾರಸು. ರಾತ್ರಿಯ ಆಗಸದಲ್ಲಿ ಉಲ್ಕೆಗಳ ವರ್ಷಧಾರೆ. ಮಿಥುನ ರಾಶಿಯಿಂದ ಚಿಮ್ಮುವ ಜೆಮಿನಿಡ್ ಉಲ್ಕಾಪಾತ ಕಣ್ತುಂಬಿಕೊಂಡ ಜನರು. ಬಿಳಿ, ಕೆಂಪು, ಹಳದಿ, ಹಸಿರು ಹಾಗೂ ನೀಲಿ ಬಣ್ಣಗಳಲ್ಲಿ ಗಂಟೆಗೆ 100ಕ್ಕಿಂತಲೂ ಹೆಚ್ಚು ಉಲ್ಕೆಗಳ ದರ್ಶನ. ಮುಸ್ಲಿಮರು ಮಥುರಾ ಹಾಗೂ ಕಾಶಿ ಬಿಟ್ಟು ಕೊಡದಿದ್ರೆ ಅದನ್ನ ಪಡೆದುಕೊಳ್ತೇವೆ. ಮಥುರಾ ಹಿಂದೂ ದೇವಸ್ಥಾನ ಅನ್ನೋದು ವಾಸ್ತವ. ಕೋರ್ಟ್ ತೀರ್ಪು ಸ್ವಾಗತಾರ್ಹ ಎಂದ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್. ಡಿಸೆಂಬರ್ 22ರಿಂದ 26ರವರೆಗೆ ಚಂದ್ರದ್ರೋಣ ಪರ್ವತಗಳ ಸಾಲಿನ ಪ್ರಮುಖ ತಾಣಗಳಿಗೆ ಪ್ರವಾಸಿಗರ ನಿಷೇಧ. ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮ. ಸಾವಿರಾರು ಮಾಲಾಧಾರಿಗಳು ಆಗಮಿಸುವ ಹಿನ್ನೆಲೆ 6 ದಿನ ಪ್ರವಾಸಿಗರು ಬ್ಯಾನ್. ಮಧ್ಯಪ್ರದೇಶದ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಿರುವ ಮೋಹನ್ ಯಾದವ್ ಫುಲ್ ಆಕ್ಟಿವ್. ಧ್ವನಿವರ್ಧಕಗಳ ನಿಷೇಧದ ಬೆನ್ನಲ್ಲೇ ತೆರೆದ ಸ್ಥಳಗಳಲ್ಲಿ ಮಾಂಸ ಮತ್ತು ಮೊಟ್ಟೆಗಳ ಮುಕ್ತ ಮಾರಾಟ ನಿಷೇಧ. ಆದೇಶದ ಮೇರೆಗೆ ಫೀಲ್ಡ್ಗಿಳಿದ ಅಧಿಕಾರಿಗಳಿಂದ ಉಜ್ಜಯಿನಿಯಲ್ಲಿ ಅಂಗಡಿಗಳ ತೆರವು. ಇಂದು ರಾಜಸ್ಥಾನದ ನೂತನ ಮುಖ್ಯಮಂತ್ರಿಯಾಗಿ ಭಜನ್ ಲಾಲ್ ಶರ್ಮಾ ಪ್ರಮಾಣ ವಚನ. ಭಜನ್ ಲಾಲ್ ಶರ್ಮಾ ಜೊತೆ ಉಪಮುಖ್ಯಮಂತ್ರಿಗಳಾಗಿ ದಿಯಾ ಕುಮಾರಿ, ಪ್ರೇಮ್ಚಂದ್ ಬೈರ್ವಾ ಪ್ರಮಾಣ. ಸಮಾರಂಭದಲ್ಲಿ ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗಿ. ಭಾರತೀಯ ಸೇನೆಯನ್ನ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಹೆಜ್ಜೆ. ಪಿನಾಕಾಗಾಗಿ ಸುಮಾರು 6400 ರಾಕೆಟ್ ಖರೀದಿಸಲು
ಪ್ರಸ್ತಾವನೆ ಅನುಮೋದನೆ. 2800 ಕೋಟಿ ರೂಪಾಯಿಗಳ ಯೋಜನೆಗೆ ರಕ್ಷಣಾ ಸಚಿವಾಲಯ ಗ್ರೀನ್ ಸಿಗ್ನಲ್. ಹಳೆಯ ಪಿಂಚಣಿ ಯೋಜನೆಗೆ ಮರು ಜಾರಿಗೆ ಆಗ್ರಹಿಸಿ ಮಹಾರಾಷ್ಟ್ರದ ನೌಕರರು ಪ್ರತಿಭಟನೆ. ಮುಂಬೈ, ಪುಣೆ ಸೇರಿದಂತೆ ಹಲವು ನಗರಗಳಲ್ಲಿ ಸುಮಾರು 17 ಲಕ್ಷ ಸರ್ಕಾರಿ ನೌಕರರ ಹೋರಾಟ. ಅಧಿವೇಶನ ಸಂದರ್ಭದಲ್ಲೇ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದ ಪ್ರತಿಭಟನೆ. ದಕ್ಷಿಣ ಆಫ್ರಿಕಾ ವಿರುದ್ಧದ 3ನೇ T20 ಪಂದ್ಯ ಗೆದ್ದು ಸರಣಿ ಸಮಬಲ ಮಾಡಿದ ಟೀಂ ಇಂಡಿಯಾ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಭಾರತ, ನಾಯಕ ಸೂರ್ಯಕುಮಾರ್ ಶತಕದಿಂದ 202 ರನ್ ಕಲೆ. ಭಾರತದ ಬೌಲಿಂಗ್ ದಾಳಿಗೆ ತತ್ತರಿಸಿ ಹರಿಣಗಳ ಪಡೆ 95ಕ್ಕೆ ಆಲ್ ಔಟ್. ತಮ್ಮ ಸಿನಿಮಾ ರಿಲೀಸ್ ಹಿನ್ನೆಲೆ ಶಿರಡಿ ಸಾಯಿಬಾಬಾ ದೇಗುಲಕ್ಕೆ ಭೇಟಿ ನೀಡಿದ ನಟ ಶಾರುಖ್ ಖಾನ್. ಡಿಸೆಂಬರ್ 21ರಂದು ಬಿಡುಗಡೆಯಾಗಲಿರುವ ಬಹುನಿರೀಕ್ಷಿತ ಡಂಕಿ ಸಿನಿಮಾ. ಶಾರುಖ್ಗೆ ಪುತ್ರಿ ಸುಹಾನಾ ಸಾಥ್. ಕಾಟೇರ ಸಿನಿಮಾದ ಬಗ್ಗೆ ಹಲವು ಗುಟ್ಟು ಬಿಟ್ಟುಕೊಟ್ಟ ನಟ ದರ್ಶನ್. ಪಾತ್ರ, ಫೈಟ್, ಹಾಡು, ಸಹನಟರು ಹಾಗೂ ಸಿನಿಮಾದ ಥೀಮ್ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಮಾತು. ಹಿಂದಿನ ಕಮರ್ಷಿಯಲ್ ಸಿನಿಮಾಗಳ ಮಾದರಿಯಲ್ಲಿ ಇದನ್ನು ಮಾಡಿಲ್ಲವೆಂದ ದಾಸ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.